ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಇಲ್ಲಿ ತಡಕ್ಲೂರು ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವತ್ತು ರಥೋತ್ಸವ ಕಾರ್ಯಕ್ರಮ ಇದೆ, ಅಗ್ನಿಗೊಂಡ ಮತ್ತು ರಥೋತ್ಸವ ಕಾರ್ಯಕ್ರಮ. ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲ್ಲಿ ನೋಡಿ. ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ. ನೋಡ್ತಾ ಇರ್ಬೋದು ನೀವು ತಡಕ್ಲೂರು ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ ನೋಡಿ. ಓಕೆ, ಥ್ಯಾಂಕ್ ಯು. ನರಸಿಂಹಸ್ವಾಮಿ ದೇವಸ್ಥಾನದ ಮೇಲುಗಡೆಯಲ್ಲಿ ಇರ್ತಕ್ಕಂಥ ಸುದರ್ಶನ ಕಳಸ ನೋಡಿ, ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ತಡಕ್ಲೂರು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಮುಂಭಾಗದಲ್ಲಿರ್ತಕ್ಕಂಥ ನೋಡಿ, ಹೋಮಗಳೆಲ್ಲ ನಡೆದಿದೆ, ಹಲವಾರು ಪೂಜೆ ಕಾರ್ಯಕ್ರಮಗಳು ಜರುಗಿದ್ದಾವೆ. ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ನೋಡಿ. ಸಾಕಷ್ಟು ದೇವರುಗಳಿವೆ, ಆ ದೇವರುಗಳಿಗೆಲ್ಲ ಹಲವಾರು ತರಹದ ಪೂಜೆಗಳು ನಡೆದಿವೆ ನೋಡಿ. ಕಳಸಗಳು ಯಾವ ರೀತಿ ಸಿದ್ಧತೆಯಾಗಿದೆ, ನರಸಿಂಹಸ್ವಾಮಿ ವಿಗ್ರಹ ಯಾವ ರೀತಿ ಸಿದ್ಧತೆಯಾಗಿದೆ, ಅಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳು ಯಾವ ಥರ ಎಲ್ಲ ಪೂಜೆ ಪುರಸ್ಕಾರದಲ್ಲಿ ತೊಡಗಿದ್ದಾರೆ. ಸಂಪೂರ್ಣವಾಗಿ ನರಸಿಂಹಸ್ವಾಮಿ ಭಕ್ತರೆಲ್ಲ ಭಕ್ತಿಯಲ್ಲಿ ತೇಲಾಡ್ತಿದ್ದಾರೆ. ವಿಡಿಯೋನೆಲ್ಲ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕಳಸಗಳ ಸಿದ್ಧತೆಯಾಗಿರ್ತಕ್ಕಂಥ ದೃಶ್ಯ ಎಲ್ಲ ತೋರಿಸ್ಕೊಡ್ತಿದ್ದೀನಿ. ನರಸಿಂಹಸ್ವಾಮಿಯ ಪೂಜಾರರು ನೋಡಿ ಪೂಜೆ ಮಾಡ್ತಕ್ಕಂಥ ದೃಶ್ಯ ನೋಡಿ, ಯಾವ ರೀತಿ ನಡೀತಾ ಇದೆ ಅನ್ನೋದು ಈ ಪೂಜೆ ಕಾರ್ಯಕ್ರಮ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ದಯವಿಟ್ಟು ಯಾರು ಈ ವಿಡಿಯೋ ಹೊಸ್ದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಹೊಸ್ದಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗಿ. ಯಾಕೆಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೂ ತುಂಬ ಸಹಾಯ ಆಗುತ್ತೆ. ಸಾಕಷ್ಟು ವಿಡಿಯೋಗಳೆಲ್ಲ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಸಾಕಷ್ಟು ಜನಕ್ಕೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಯಾರಾದರೂ ನರಸಿಂಹಸ್ವಾಮಿ ಭಕ್ತರಿದ್ದರೆ ಜೈ ನರಸಿಂಹಸ್ವಾಮಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ. ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ತಡಕಲೂರು ನರಸಿಂಹಸ್ವಾಮಿ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದು ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಈ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮುಂಭಾಗದಲ್ಲಿರ್ತಕ್ಕಂಥ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತಹ ಅಗ್ನಿಗೊಂಡ ತೋರಿಸ್ತಾ ಇದ್ದೀನಿ ನೋಡಿ. ಧೂಪ ಹಾಕೋದು ಅಗ್ನಿಗೊಂಡ ಅದು ನೋಡಿ. ದೇವಸ್ಥಾನದ ಪೂಜಾರರು ಅರ್ಚಕರು ಪೂಜೆ ಮಾಡ್ತಕ್ಕಂಥ ಇರೋ ದೃಶ್ಯ. ಅಂದರೆ ಇದು ನರಸಿಂಹಸ್ವಾಮಿ ಯಾವ ರೀತಿಯಲ್ಲಿ ಇದು ತಡಕ್ಲೂರಿಗೆ ಬಂದು ಉದ್ಭವ ಆಗಿದೆ ಅನ್ನೋದು ಸಂಪೂರ್ಣ ಮಾಹಿತಿನೇ ಅರ್ಚಕರೇ ಹೇಳ್ತಾರೆ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿ. ಸಾಕಷ್ಟು ಮಾಹಿತಿ ಸಿಗುತ್ತೆ ಇದರಿಂದನ. ಯಾರಾದರೂ ನರಸಿಂಹಸ್ವಾಮಿ ಭಕ್ತರು ಯಾರ್ಯಾರಿದ್ದೀರೋ ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನೋಡ್ತಕ್ಕಂಥವ್ರು ನೋಡಿ, ಅರ್ಚಕರೇ ಇದು ದೇವಸ್ಥಾನ ಯಾವ ರೀತಿ ಇಲ್ಲೇ ಬಂದು ನೆಲೆಗೊಂಡು ನರಸಿಂಹಸ್ವಾಮಿ ಇಲ್ಲೇ ಏನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಅರ್ಚಕರೇ ಅದರ ಅವ್ರನ್ನೇ ನಾವು ಕೇಳೋಣ. ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡಿ. ನಮಸ್ಕಾರ. ಆತ್ರೇಯ ನರಸಿಂಹ ಅಂದ್ರೆ ಊರ್ ಮುಂದಿದೆಯಲ್ಲ ದೇವಸ್ಥಾನ, ಅದು ಕೆಳಗಡೆ ದೇವಸ್ಥಾನ. ಇದು ಉಗ್ರ ನರಸಿಂಹ ಅಂತಂದ್ರೆ ಅಲ್ಲಿ ಉದ್ಭವ ಸ್ವಾಮಿ ಇದೆ. ಅಂದ್ರೆ ಈ ಇದಕ್ಕೆ ಹೆಚ್ಚಿನದಾಗಿ ಭಕ್ತರು ಕುಂಚಿಟಿಂಗದಲ್ಲಿ ಆವರರು ಮನೆ ದೇವರು ಅವರು ಕದ್ರಿಗೆ ಹೋಗಿದ್ದಾರಂತೆ. ಕದ್ರಿಗೆ ಹೋದಾಗ ಅಲ್ಲಿ ಕದ್ರಿ ಯಾತ್ರೆ ಪೂರೈಸಿಕೊಂಡು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬರುವಾಗೆ ಅಲ್ಲಿ ಊರಿಂದ ಆ ಕಡೆಗೆ ಅಲ್ಲಿ ಬಂದು ದೇವ್ರ ಸಾಗಾಕ ಒಂದು ವಿಶೇಷ ಇದೆಯಲ್ಲ, ಯಾತ್ರೆ ಹೋದವ್ರು ಹಿಂದಿಂದ ಅಲ್ಲಿ ದೇವ್ರ ಸಾಗ ಹಾಕಿದ್ರಂತೆ. ಅಲ್ಲಿ ದೇವ್ರ ಸಾಗ ಹಾಕ್ಬೇಕಾಗಿದ್ರೆ ಆ ದೇವ್ರ ಸಾಗ ಹಾಕಿದ್ರಲ್ಲ ಆ ಜಾಗವನ್ನ ಪಾದಗಟ್ಟೆ ಅಂತ ಮಾಡಿದ್ರು ಅವತ್ತಿನ. ಅಲ್ಲಿ ಪಾದಗಟ್ಟೆ ಕಲ್ಯಾಣಿ ಇದೆ. ಅಲ್ಲಿ ಊರಿಂದ ಸ್ವಲ್ಪ ಮುಂದೆ ಕಲ್ಯಾಣಿ ಬಾವಿ ಇದೆ. ಅಲ್ಲಿ ಈ ಕಟ್ಲೆ ಪೂಜೆ ಅಂತ ತಗೊಂಡು ಹೋಗ್ತಾರಲ್ಲ, ಚಿಂಕುಳ್ಳಿ ಅವು ಕಟ್ಲೆ ಅಂದ್ರೆ ಕಟ್ಟಿ ಅದ ಕೆಲಸ ನೇಮ ತಗೊಂಡು ಹೋಗ್ತಾರೆ. ಹಿಂದೂ ಧರ್ಮದ ಪ್ರಕಾರ ಕಟ್ಲೆ ಪೂಜೆ ಅಂತ ತಗೊಂಡು ಹೋಗ್ತಾರೆ. ತಗೊಂಡೋಗಿ ಯಾತ್ರೆ ಪೂರೈಸ್ಕೊಂಡು ಬರುವಾಗೆ ಅದನ್ನ ಬಿಚ್ಚಿ ನೋಡಿದ್ರೆ ಅದರಲ್ಲಿ ಕಣ್ಕಂಕ್ಲ ನಾಮ ದ್ವಾರಬಿಸಿ ಅದು ಹೆಂಗ್ ಬಂದು ಏನ್ ಕಟ್ಟಿ ಸತ್ತಿತ್ತಲ್ಲ ಗೊತ್ತಿಲ್ಲ. ಬಿತ್ತು ಅಂತ ಬಿಚ್ಚಿದಾಗ ಅವಾಗ
ಸರಿ ಅಂತಂದು ಹೇಳಿ ನಿಮಗೆ ಬಂದಿದ್ದಾನಲ್ಲ ಸ್ವಾಮಿ ನಾವು ಭಕ್ತಿ ಮೆಚ್ಚಿ ಬಂದಿದ್ದಾನೋ ಹೆಂಡತಿ ಅಂತಂದೇಳಿ ಬಂದ್ರಂತೆ. ಊರ್ ಮುಂದಕ್ಕೆ ಬಂದ್ರಂತೆ. ಊರ್ ಮುಂದಕ್ಕೆ ಬಂದ್ರೆ ಊರೊಳಗೆ ಬರಕ್ ಆಗಿಲ್ಲ ಅಂತ ಅವ್ರಿಗೆ. ಊರೊಳಗೆ ಬರಕ್ ಆಗದಕ್ಕೋಸ್ಕರನ ಒಂದು ಹುಡುಗನ ಮೇಲೆ ಬಂದು ನಾನು ನಿಮ್ಮ ಒಂದು ಭಕ್ತಿಗೆ ಮೆಚ್ಚಿ ಬಂದಿದ್ದೀನಿ. ಊರ ಮುಂದೆ ಇಂಥ ಜಾಗದಲ್ಲಿ ಉದ್ಭವ ಆಗಿದ್ದೀನಿ. ಅಲ್ಲಿ ನೀವು ದೇವಸ್ಥಾನ ನಿರ್ಮಾಣ ನಿರ್ಮಾಣ ಮಾಡಿಬಿಟ್ಟು ವರ್ಷಕ್ಕೊಂದಾವರ್ತಿ ಖಾತ್ರಿ ಹುಣ್ಣಿಮೆ ರಥೋತ್ಸವ ಅಂದ್ರೆ ಇವತ್ತಲ್ಲ ಇದು ನಡೀತಾ ಇರೋದು, ಪೂರ್ವದಿಂದಲೂ ನಡೀತಾ ಇದೆ. ಖಾತ್ರಿ ಹುಣ್ಣಿಮೆ ಅಂತಂದೇಳಿ ಮಾಡ್ಕೊಂಡು ಹೋಗ್ಬೇಕು ನೀವು. ಅವತ್ತು ಅಂತಂದೇಳಿ ಹೇಳಿದ್ರಂತೆ. ಅಲ್ಲಿ ಕೋಳಿ ಗಿಳಿ ಕಟ್ಟಿ ಆ ಉತ್ಸವ ಮೂರ್ತಿಗಳನ್ನ ಇಲ್ಲಿ ಇಟ್ಕೊಂಡು ಉತ್ಸವ ಮೂರ್ತಿಯಲ್ಲಿ ಇಟ್ಕೊಂಡ್ಮೇಲೆ ಬರೇ ಉತ್ಸವ ಮೂರ್ತಿ ಇದ್ರೆ ಅಷ್ಟು ಶೋಭಾಯಮಾನವಾಗಿರಲ್ಲ ಅಂತಂದೇಳಿ ಒಂದು ಉಗ್ರ ನರಸಿಂಹನ ಪ್ರತಿಷ್ಠಾಪನೆ ಮಾಡ್ತೀವಿ. ಅಂದ ಮೂಲತಃ ಅದೇ. ನೋಡಿ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ, ನಮ್ಮ ಅಂದ್ರೆ ತಡಕಲೂರು ನರಸಿಂಹಸ್ವಾಮಿ ದೇವಸ್ಥಾನ ಅರ್ಚಕರನ್ನ ನಾವು ಅವ್ರನ್ನೇ ಆದಂತಹ ಒಂದು ಮಾಹಿತಿಯನ್ನು ಕೇಳಿದ್ದೇವೆ. ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇದು ಏನೋ ನರಸಿಂಹಸ್ವಾಮಿ ದೇವಸ್ಥಾನದ ಹಿನ್ನೆಲೆ ಅವರು ಪೂರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ತಡಕಲೂರು ನರಸಿಂಹಸ್ವಾಮಿಯ ದೇವಸ್ಥಾನದ ಅರ್ಚಕರನ್ನೇ ಕೇಳಿದ್ದೀವಲ್ವ, ಯಾವ ರೀತಿ ನರಸಿಂಹಸ್ವಾಮಿ ಉತ್ಪತ್ತಿಯಾಗಿದೆ ಅನ್ನೋದು, ಯಾವ ರೀತಿ ಪ್ರತಿಷ್ಠಾಪನೆ ಆಗಿದೆ ಅನ್ನೋದು, ದೇವಸ್ಥಾನದ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಹಲವಾರು ವಿಗ್ರಹಗಳು, ದೇವರುಗಳು ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾವ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ರಥೋತ್ಸವ, ನರಸಿಂಹಸ್ವಾಮಿಯ ರಥೋತ್ಸವ ಯಾವ ರೀತಿ ಸಿದ್ಧತೆಯಾಗಿದೆ ಅನ್ನೋದು ತೋರಿಸ್ತಿದ್ದೀನಿ. ಅಲ್ಲಿನ ಗ್ರಾಮಸ್ಥರು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ವ್ಯೂ ಯಾವ ಥರ ಇದೆ ಅನ್ನೋದು ತೋರಿಸ್ತಾ ಇದ್ದೀನಿ ನೋಡಿ. ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೋಡಿ, ಫ್ಯಾಮಿಲಿ ಎಲ್ಲನ ಯಾವ ರೀತಿ ಬಂದಿದೆ ಅನ್ನೋದು ತೋರಿಸ್ತಾ ಇದ್ದೀನಿ. ಅಲ್ಲಿ ಕ್ರೈನ್ ಯಾಕಾಗಿ ನಿಂತಿದೆ ಅಂದರೆ ಸುದರ್ಶನ ಚಕ್ರ ಮೇಲಕ್ಕೆ ಇಡಬೇಕಾಗಿತ್ತು. ಹಾಗಾಗಿ ಆ ಕಳಸವನ್ನು ಇಡೋದಕ್ಕೋಸ್ಕರವಾಗಿ ಕ್ರೈನ್ ತರಿಸಿದ್ದಾರೆ ನೋಡಿ. ಎಲ್ಲ ಪೂಜೆ ಮುಗಿದ ಮೇಲೆ ಅಂದರೆ ಅನ್ನ ಸಂತರ್ಪಣೆ ಮಾಡಿದರು ದೇವಸ್ಥಾನದ ವತಿಯಿಂದನ. ತುಂಬ ಸೂಪರಾಗಿ ಮಾಡಿದ್ದಾರೆ ಗುರು. ಭಾಳ ಟೇಸ್ಟಾಗಿ ಅನ್ನ ಸಾಂಬಾರು ಮತ್ತು ಪಾಯಸ, ಪಲ್ಯ ಈ ಥರ ಎಲ್ಲ ಮಾಡಿದ್ದಾರೆ. ಪ್ರತಿಯೊಬ್ಬ ಭಕ್ತಾದಿಗಳು ಯಾರೂ ಉಪವಾಸ ಹೋಗಬಾರ್ದು ಅಂಥೇಳಿ ದೂರ ಕಡೆಯಿಂದ ಬಂದಿರ್ತಾರೆ ಅಂಥೇಳಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು.